ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ 3 ದಿನಗಳ ಪಿಎಂ ವಿಶ್ವಕರ್ಮ ಪ್ರದರ್ಶನ ಮತ್ತು ವ್ಯಾಪಾರ ಮೇಳ ಕಾರ್ಯಕ್ರಮವನ್ನು ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಸ್ಥಳೀಯ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಲ್ಲಿ ತಯಾರಾದ ವಿವಿಧ ಉತ್ಪನ್ನಗಳು ಪ್ರದರ್ಶನದಲ್ಲಿ ಜನರ ಗಮನ ಸೆಳೆದವು. ಕಾರ್ಯಕ್ರಮದ ಬಳಿಕ ಮಾತನಾಡಿದ ಕೆಎಚ್ ಮುನಿಯಪ್ಪ, ಗುಡಿ ಕೈಗಾರಿಕೆಗಳು ಮಹಾತ್ಮ ಗಾಂಧೀಜಿಯವರ ಕನಸಾಗಿದ್ದವು ಎಂದು ಹೇಳಿದ್ದಾರೆ. ಸ್ವತಂತ್ರ ಪೂರ್ವದಲ್ಲೇ ಗಾಂಧೀಜಿಯವರು ಗ್ರಾಮೋದ್ಯೋಗ ಮತ್ತು ಗುಡಿ ಕೈಗಾರಿಕೆಗಳ ಮಹತ್ವವನ್ನು ಸಾರಿದ್ರು. ಪ್ರತಿಯೊಬ್ಬ ಭಾರತೀಯನು ಪರರ ಮೇಲೆ ಅವಲಂಬಿಸದೆ ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು ಎಂಬುದು ಅವರ ಆಶಯವಾಗಿತ್ತು ಎಂದು ತಿಳಿಸಿದ್ದಾರೆ. ಗಾಂಧೀಜಿಯವರ ಪ್ರೇರಣೆಯಿಂದ ಸ್ವತಂತ್ರ ಭಾರತ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ತಾವು ಕೇಂದ್ರದಲ್ಲಿ ಇಲಾಖಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸುವ ಅವಕಾಶ ಪಡೆದಿದ್ದೇನೆ ಎಂದು ಸಚಿವರು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಸಾರ್ವಜನಿಕರು, ಸಣ್ಣ ಗುಡಿ ಕೈಗಾರಿಕೆ ಘಟಕಗಳು ಮಾಲೀಕರು ಮತ್ತು ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ. ಗುಡಿ ಕೈಗಾರಿಕೆ ಗಾಂಧೀಜಿಯವರ ಕನಸು. ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಮಾಡಿದ್ದು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪರಕೀಯರ ಮೇಲೆ ಅವಲಂಬಿಸದೆ ತಮ್ಮ ಜೀವನವನ್ನು ತಾವು ಮಾಡಬೇಕು, ತಾವು ಉತ್ಪಾದನೆ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು, ತಾವು ಇನ್ನೊಬ್ಬರನ್ನ ಅವಲಂಬಿಸಬಾರ್ದು ಅಂತ ಈ ಖಾದಿ ಗ್ರಾಮೋದ್ಯೋಗ ಮತ್ತು ಗುಡಿ ಕೈಗಾರಿಕೆಯನ್ನು ಅವರ ಪ್ರೋತ್ಸಾಹ, ಅವರ ಪ್ರೇರಣೆಯಿಂದ ಭಾರತ ಸರ್ಕಾರ ಮಾಡಿತು. ಅದರ ಮಂತ್ರಿಯಾಗಿ ಕೂಡ ಸ್ವಲ್ಪ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ರಾಷ್ಟ್ರ ಮಟ್ಟದಲ್ಲಿ MSME ಮಂತ್ರಿಯಾಗಿ ಸುಮಾರು 1 ಲಕ್ಷ ಉದ್ಯಮಗಳನ್ನು ತಯಾರು ಮಾಡಿದೆ. 1,500 ಕೋಟಿ ರೂಪಾಯಿ ಸಾಲ ಕೊಡಿಸಿದೆ. 5 ಲಕ್ಷದಿಂದ 25 ಲಕ್ಷದವರೆಗೂ ಸಬ್ಸಿಡಿ ಕೊಡಿಸಿದೆ. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ 1 ಲಕ್ಷ ಉದ್ಯಮಗಳಂದರೆ ಒಬ್ಬರು 8 ಜನಕ್ಕೆ ಕೆಲಸ ಕೊಡ್ತಾರೆ. ಅಂದರೆ 8 ಲಕ್ಷ ಜನಕ್ಕೆ ಕುಟುಂಬಗಳಿಗೆ ಅವಕಾಶ ಆಗುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರ ಮಂತ್ರಿಗಳು ಪ್ರಧಾನಮಂತ್ರಿ ಆಗಿದ್ದಾಗ ನನಗೊಂದು ಅವಕಾಶ ಸಿಕ್ಕಿತ್ತು ಕೆಲಸ ಮಾಡಿ. ಗುಡಿ ಕೈಗಾರಿಕೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಏನೆಲ್ಲ ವಸ್ತುಗಳು ಸಿಗ್ತದೆ ಅದನ್ನೆಲ್ಲ ತೆಗೆದುಕೊಂಡು ಅದನ್ನು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಕೈಗಾರಿಕೆಯಲ್ಲಿ ಏನು ಮಾಡಬೇಕು, ಸರ್ಕಾರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇದೆ, ಅದರ ಉಸ್ತುವಾರಿ ನೋಡ್ತಾರೆ. ಮತ್ತು ಖಾದಿ ಕಮಿಷನ್ ಇದೆ, ಖಾದಿ ಡೈರೆಕ್ಟರ್ ಇರ್ತಾರೆ. ಖಾದಿ ಕಮಿಷನ್ಗೆ ಪ್ರತಿ ರಾಜ್ಯದಲ್ಲಿ ಒಬ್ಬರು ಡೈರೆಕ್ಟರ್ ಇರ್ತಾರೆ. ಅವ್ರ ಮುಖಾಂತರ ಸಾಲ ಸೌಲಭ್ಯಗಳನ್ನು ಪಡಿಬೋದು. ಮತ್ತು ಈ ಕಾರ್ಯಕ್ರಮ ಮಾಡೋದರಿಂದ ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ ಅವಕಾಶ ಆಗ್ತದೆ. ಇಂಥ ಒಂದು ಮಹತ್ತರ ಒಂದು ಕಾರ್ಯಕ್ರಮವನ್ನು ಗಾಂಧೀಜಿಯವರ ಜ್ಞಾಪಕಾರ್ಥವಾಗಿ ಖಾದಿ ಕಮಿಷನ್ ಇದನ್ನು ಶುರು ಮಾಡಿ, ಬಟ್ಟೆ ಕೂಡ ಹೊರ ದೇಶದಿಂದ ತರಿಸಬಾರದು, ನಾವೇ ಉತ್ಪಾದನೆ ಮಾಡಬೇಕು, ನಾವೇ ಉಡುಪುಗಳನ್ನು ತಯಾರು ಮಾಡಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಹೊರದೇಶದ ಸವಲತ್ತುಗಳು ಕಡಿಮೆ ಮಾಡಬೇಕು, ನಮ್ಮ ಉತ್ಪಾದನೆ ನಾವು ಉಪಯೋಗಿಸ್ಬೇಕು ಅನ್ನೋ ಮಾತನ್ನು ಹೇಳಿದರು ಗಾಂಧೀಜಿಯವರು. ಆ ದಿಶೆಯಲ್ಲಿ ಇವತ್ತು ಗುಡಿ ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಿದರೆ ಸಾಮಾನ್ಯ ಜನ, ಬಡಬಗ್ಗರು ಅವರೆಲ್ಲರೂ ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತು ಅಭಿವೃದ್ಧಿ ಆಗೋಕ್ಕೆ ಅವಕಾಶ ಆಗ್ತದೆ. ಅಂಥ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಇವತ್ತು ಈ ಜಿಲ್ಲೆಯಲ್ಲಿ ಇಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ಸಲಹೆ ಕೊಟ್ಟಿದ್ದೀನಿ. ಸರಳ ಬಡ್ಡಿಯಲ್ಲಿ ಸಾಲವನ್ನು ಕೊಡಿಸಬೇಕು, ಸಬ್ಸಿಡಿ ಕೊಡಿಸಬೇಕು. ಅವರ